ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಟ್ಸ್. ಈಗ ನೀವು ನೋಡ್ತಾ ಇರೋದು ರಿಸೆಪ್ಷನ್ ದಿನದ ವಿಡಿಯೋ. ರಿಸೆಪ್ಷನ್ ಅಂದ್ರೆ ನಮ್ಮಲ್ಲೆಲ್ಲ ಸಂಜೆ ರಿಸೆಪ್ಷನ್ ಮಾಡ್ಬಿಟ್ಟು ಬೆಳಗ್ಗೆ ದಾರೆ ಮುಹೂರ್ತ ಮಾಡ್ತೀವಿ. ಅದಾದ್ಮೇಲೆ ಮತ್ತೊಂದು ಚಿಕ್ಕ ರಿಸೆಪ್ಷನ್ ಇರುತ್ತೆ. ಆಕ್ಚುಲಿ ಅರ್ಚನಂದು ಎಂಗೇಜ್ಮೆಂಟ್ ಆಗಿರ್ಲಿಲ್ಲ, ಹಸಿರು ಇಳೆವ್ ಅಂತ ಮಾಡ್ತೀವಿ. ಅಂದ್ರೆ ವಿಳೆಯ ಶಾಸ್ತ್ರ, ಅದನ್ನ ಹಸಿರು ವಿಳೆಯ ಶಾಸ್ತ್ರ ಅಂತ ಹೇಳಿ ಮಾಡಿ ಹುಡುಗಿನ ನಮ್ದು ಅಂತ ಹುಡುಗನ ಕಡೆಯವರು ಬಂದು ಮಾಡ್ಕೊಂಡು ಹೋಗ್ತಾರೆ. ಆ ಶಾಸ್ತ್ರ ಆಗಿತ್ತು ಹೊರತು ಎಂಗೇಜ್ಮೆಂಟ್ ಅಂದ್ರೆ ರಿಂಗ್ ಸೆರೆಮನಿ ಏನ ಆಗಿರ್ಲಿಲ್ಲ. ಸೊ ಇವತ್ತು ರಿಂಗ್ ಸೆರೆಮನಿ ಕೂಡ ಇತ್ತು, ರಿಸೆಪ್ಷನ್ ಕೂಡ ಇತ್ತು. ಮನೆಯಿಂದ ಹೊರಡ್ತಾ ಇದೀವಿ ನಾವೆಲ್ರು. ಅರ್ಚನಾ ಇಲ್ಲಿ ರೆಡ್ ಕಲರ್ ಲೆಹಂಗಾ ಹಾಕೊಂಡಿದ್ದಾಳೆ, ಬನಾರಸಿ ಲೆಹಂಗಾ. ತುಂಬಾ ಚೆನ್ನಾಗಿತ್ತು. ರೆಡ್ ಅನ್ನೋದಕ್ಕಿಂತ ಅದು ಒಂದ್ ಸ್ವಲ್ಪ ಆರೆಂಜ್ ಇತ್ತು, ತುಂಬಾ ಚೆನ್ನಾಗಿ ಕೂಡ ಕಾಣ್ತಾ ಇತ್ತು. ಮನೆಯಿಂದ ಎಲ್ಲರೂ ಹೊರಟ್ವಿ. ನಾನು ಕೂಡ ಒಂದು ಗದ್ವಾಲ್ ರೇಷ್ಮೆ ಸೀರೆ ಉಟ್ಕೊಂಡಿದೀನಿ. ಇವಾಗೆಲ್ಲ ಗದ್ವಾಲ್ ಕಾಟನ್ ಬರುತ್ತೆ, ಗದ್ವಾಲ್ ನಾರ್ಮಲ್ ಸಿಲ್ಕ್ ಬರುತ್ತೆ. ಇದು ನಾನು ಉಟ್ಟಿರೋದು ಗದ್ವಾಲ್ ರೇಷ್ಮೆ ಸೀರೆ. ಎಲ್ ತಗೊಂಡ್ರಿ ಅಂತ ಕೇಳಿದ್ರೆ, ಮೊಳಕಾಲ್ಮೂರ್ ರೇಷ್ಮೆ ಸೀರೆ. ಮುಂಚೆ ಎಲ್ಲ ನಮ್ಗೆ ಮೊಳಕಾಲ್ಮೂರಿಂದ ಮನೆಗೆ ಬಂದು ಕೊಟ್ಟೋಗೋರು ಅಂಕಲ್ ಒಬ್ರು. ಇದು ನನ್ನ ಮದ್ವೆ ಟೈಮಲ್ಲಿ, ಮದ್ವೆಗಿನ ಮುಂಚೆ ನಾನ್ ಚಿಕ್ಕವಳಿರುವಾಗೆಲ್ಲ ಅಮ್ಮ ಬಂದಂಗ್ ತಗೊಳ್ತಾ ಇದ್ರೆ, ಅವ್ರು ಅಲ್ಲಿಂದ ತಂದಾಗ ಒಂದೊಂದೇ ತಗೊಂಡ್ ಇಡ್ತಾ ಇದ್ರು. ಅದೆಲ್ಲ ಇನ್ನೊಂದ್ಸಲ ತೆಗೆದು ನಾನು ಉಡ್ತಾ ಇದ್ದೀನಿ ಅಷ್ಟೇ ರೇಷ್ಮೆ ಸೀರೆಗಳನ್ನ. ಎಲ್ರು ಹೊರಟಿದೀವಿ. ಕೆಲವರು ಹೇಳ್ತಾ ಇದ್ದಾರೆ ನಮ್ ಕಡೆ ಆರ್ತಿ ಕಳಸ ಇಲ್ಲ ಅಂತ. ಸೊ ನಮ್ ಕಡೆ ಅದು ತುಂಬಾ ಶ್ರೇಷ್ಠ. ಮೊದ್ಲು ಕಳಸ, ಆಮೇಲೆ ಮುಂದಿನ ಕೆಲ್ಸ. ಇಲ್ಲಿ ಹುಡುಗಿ ದೊಡ್ಡಮ್ಮ ಕಳಸ ಇಟ್ಕೊಂಡಿದ್ದಾರೆ. ಅವರು ಕಳಸ ಇಟ್ಕೊಂಡು ಯಾರು ಇರ್ತಾರೋ ಅವ್ರ ಹಿಂದ್ಗಡೆನೆ ಇರ್ಬೇಕು ಅರ್ಚನಾ, ಅಥವಾ ಜೊತೆಲಿ ಇರ್ಬೇಕು. ಕಳ್ಸಕ್ಕಿಂತ ಮುಂದೆ ಹೋಗೋ ಆಗಿಲ್ಲ. ವಿತ್ ಲಗೇಜ್ ಈಗ ಚೌಟ್ರಿಗೆ ಹೋಗ್ತಾ ಇದೀವಿ. ಯಾಕೆಂದ್ರೆ ಮಾರನೇ ದಿನ ಅರ್ಚನನ ಬೀಳ್ಕೊಡುಗೆ ಚೌಲ್ಟ್ರಿಯಿಂದಾನೇ ದಾರೆ ಮುಹೂರ್ತ ಆಗಿ ರಿಸೆಪ್ಷನ್ ಆದ ತಕ್ಷಣ ಅಲ್ಲಿಂದಾನೇ ಅವಳನ್ನ ಗಂಡನ ಮನೆ ಕಳಿಸ್ತಾ ಇದೀವಿ. ಸೊ ಹಾಗಾಗಿ ಅವಳದು ಅಲ್ಲಿಗೆ ತಗೊಂಡೋಗೋ ಲಗೇಜು, ಇಲ್ಲಿ ರೆಡಿ ಆಗಕ್ ಬೇಕಾಗಿರೋ ಲಗೇಜು, 2 ದಿನಕ್ಕೆ ಏನ್ ಬೇಕೋ ಅಷ್ಟು ವಿತ್ ಲಗೇಜ್ ಅವಳನ್ನ ಕರ್ಕೊಂಡು ಹೋಗ್ತಾ ಇದೀವಿ. ನಂಗೊತ್ತು ಸುಮಾರು ಜನ ಸೀರೆ ಬಗ್ಗೆ ಕೇಳ್ತಾರೆ, ನನ್ ಸೀರೆ ಬಗ್ಗೆ ಅಂತ, ಅದಕ್ಕೆ ನಾನೇ ಮೆನ್ಷನ್ ಮಾಡ್ತಾ ಇದೀನಿ. ಇದು ಗದ್ವಾಲ್ ರೇಷ್ಮೆ ಸೀರೆ. ತುಂಬಾ ಫ್ರೆಶ್ ಆಗಿ ಹೊಸದಿದ್ದಂಗೆ ಇದೆ. ಜಾಸ್ತಿ ಹುಟ್ಟಿಲ್ಲ ಅಮ್ಮ ನಾನು ಇಬ್ರುನು. ಹೊಸದಿದ್ದಂಗೆ ಇದೆ. ಈ ತರ ಒಂದಷ್ಟು ಸೀರೆಗಳನ್ನ ಎತ್ಕೊಂಡ್ ಬಂದಿದೀನಿ ನಾನು. ಮತ್ತೆ ಉಡೋಣ ಅಂತ ಹೇಳಿ ತುಂಬಾ ದಿನ ಆಯ್ತು. ಇದು ಎಲ್ಲ ನಾನು ಸ್ಕೂಲ್ ಟೀಚರ್ ಆಗಿದ್ದಾಗ ಎಲ್ಲ ಫಂಕ್ಷನ್ ಗಳಿಗೆ ಎಲ್ಲದನ್ನು ಉಟ್ಟಿದೀನಿ. ಮತ್ತೊಮ್ಮೆ ತುಂಬಾ ವರ್ಷಗಳಾಯ್ತು, ಈಗ ರಿಪೀಟ್ ಮಾಡ್ತಾ ಇದೀನಿ. ಎಲ್ರು ಮನೆಯಿಂದ ಅಂದ್ರೆ ನಾವು ಅಷ್ಟೇ ನಮ್ಮ ಮನೆಗ್ ಹೋಗಿ, ಅಂದ್ರೆ ಮಗ ಇರೋದ್ರಿಂದ ಮನೆಗೆ ಹೋಗಿ ರೆಡಿಯಾಗಿ ಬಂದೆ ನಾನು. ಇನ್ನ ಬಾಕಿ ಎಲ್ಲ ಇಲ್ಲೇ ಇದ್ರು. ಎಲ್ರು ಇಲ್ಲಿಂದಾನೇ ರೆಡಿ ಆಗ್ಬಿಟ್ಟು ಹೊರಟ್ರು. ಹುಡುಗಿ ಅಜ್ಜಿ, ತಾತ, ದೊಡ್ಡಮ್ಮ, ಚಿಕ್ಕಮ್ಮ ಅನ್ಕೊಂಡ್ ಎಲ್ರು ಇದ್ದೀವಿ. ಇದೊಂಥರ ಚೆನ್ನಾಗಿ ಸಂಭ್ರಮ. ಟೋಟಲಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಸಕ್ಕೆ ಇವ್ರು ಅಂತ ಹೇಳೋಣ ಅಂತ ಅನ್ಕೊಳಕ್ಕೆ ಏನ್ ಗೊತ್ತಾ, ಎಲ್ರು ಕ್ಯಾಮ್ರಾ ಶೈ ಇರ್ತಾರೆ, ಕಂಫರ್ಟಬಲ್ ಇರಲ್ಲ. ಹಾಗಾಗಿ ನಾನ್ ಜಾಸ್ತಿ ಪರಿಚಯ ಮಾಡ್ಸಿಲ್ಲ. ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಈಗ ನೀವೇ ನೋಡ್ತೀರಾ ಮುಂದೆ ಎಷ್ಟು ಕಾರ್ ಹೋಗ್ತಾ ಇದೆ, ಎಷ್ಟು ಜನ ಅಂತ. ನಾವು ಸೆಂಟ್ರಲ್ ಆಗ್ಬಿಟ್ಟಿದ್ವಿ. ನಮ್ ಕಾರು ಮುಂದೆ ಒಂದ್ 3 ಕಾರು, ಹಿಂದೆ ಒಂದ್ 4 ಕಾರು, ಹಿಂಗೆ ಒಂದು 8 ಕಾರು ನಾವು ಮನೆಯಿಂದ ಹೊರಟಿದ್ದು. ಅಂದ್ರೆ ಅಷ್ಟ್ ಜನ ನಾವು ಹೊರಟಿದ್ವಿ ಮನೆಯಿಂದ. ಎಲ್ಲರೂ ಬೇರೆ 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 ಊರುಗಳಿಂದ ಬಂದು ಇಲ್ಲೇ 5-6 ದಿನದಿಂದ ದೇವ್ರ ಕಾರ್ಯದಿಂದ ಹಿಡಿದು ಎಲ್ರು ಇಲ್ಲೇ ಇರೋದು ನೋಡ್ಬೋದು. ಇದು ನೋಡುವಾಗ ನಂಗೆ ಬಹಳ ಸಂತೋಷ ಅನ್ಸುತ್ತೆ. ಅಂದ್ರೆ ಎಷ್ಟು ದೊಡ್ಡ ಫ್ಯಾಮಿಲಿ ಅಲ್ವಾ ನಮ್ದು, ಎಷ್ಟ್ ಜನ ಇದೀವಲ್ವಾ ಅಂತ. ಆದ್ರೆ ಎಲ್ರು ಬಂದಿಲ್ಲ. ಎಲ್ರು ಬಂದ್ರೆ ನೋಡ್ಬೇಕು. ಎಲ್ರುನು ಚೌಲ್ಟ್ರಿಗೆ ಬರೋರು ಇದ್ರು. ಹಾಗಾಗಿ ಇಲ್ಲಿ ಯಾರು ಮನೆಯಿಂದ ಹೊರಡ್ಲಿಕ್ಕೆ ಯಾರು ಬಂದಿಲ್ಲ. ನಾನ್ ನಮ್ ಕಾರಿಂದ ಶೂಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಿಮ್ಗೆ ಗೊತ್ತಾ ನೋಡಿ, 1, 2, 3, ನಮ್ದು 4ನೇ ಕಾರು. ನಮ್ಮ ಕಾರ್ ಹಿಂಭಾಗದಲ್ಲಿ 4 ಕಾರ್ ಇದೆ. ರೇರ್ ವ್ಯೂ ಮಿರರ್ ಅಲ್ಲಿ ಅದನ್ನ ಶೂಟ್ ಮಾಡೋಣ ಅನ್ಕೊಂಡೆ, ಮೋಸ್ಟ್ಲಿ ಮಾಡಿಲ್ಲ. ಸೊ ಎಲ್ರದು ವಿತ್ ಡೆಕೋರೇಟೆಡ್ ಆಗಿದೆ ಕಾರು. ಅರ್ಚನಂದು, ಶರತ್ತಿಂದು ಹೆಸರು ಕೂಡ ಇದೆ. ಅಲ್ಲಿಂದ ಡೈರೆಕ್ಟ್ ಆಗಿ ನಾವು ಹೋಗಿ ತಲುಪಿದ್ದು ತ್ರಿಶೂಲ್ ಮದ್ವೆ ಮಂಟಪ, ತ್ರಿಶೂಲ್ ಹಾಲ್, ಮ್ಯಾರೇಜ್ ಹಾಲ್. ತುಂಬಾ ಚೆನ್ನಾಗಿತ್ತು. ಇದು ಒಂದು ಹಾಲ್ ಪಕ್ಕದಲ್ಲೇ ಒಂದು ಮಿನಿ ಹಾಲ್ ತರಾನೇ. ದಾರೆ ಮುಹೂರ್ತ ಮಾಡ್ಲಿಕ್ಕೆ ಈ ಜಾಗನ ಬಳಸ್ಕೋಬಹುದು ನಾವು. ಮಧ್ಯದಲ್ಲಿದೆ, ಈ ಬಲಭಾಗಕ್ಕೆ ಡೈನಿಂಗ್ ಹಾಲು, ಎಡಭಾಗಕ್ಕೆ ರಿಸೆಪ್ಷನ್ ಹಾಲ್, ಮಧ್ಯದಲ್ಲಿ ಇದು ದಾರೆ ಮುಹೂರ್ತ ನಡೆಸ್ಲಿಕ್ಕೆ ಅಂತ. ಅವಳೇನೋ ಸರಿ ಮಾಡ್ಕೊಳ್ತಾ ಇದ್ಲು, ಹಾಗೆ ಶೂಟ್ ಮಾಡಿದ್ದಾರೆ. ನಾನು ಹಾಗೆ ಹಾಕಿದ್ದೀನಿ, ಕಾರಣ ಅವಳದು ಲೆಹಂಗಾ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಬನಾರಸಿ ಲೆಹಂಗಾ ತುಂಬಾ ಚೆನ್ನಾಗಿತ್ತು. ತುಂಬಾ ಜನ ಹೇಳ್ತಾರೆ ತುಂಬಾ ಸಿಂಪಲ್ ಆಗಿದ್ದಾಳೆ, ತುಂಬಾ ಸಿಂಪಲ್ ಆಗಿ ರೆಡಿ ಆಗಿದ್ದಾಳೆ ಅಂತ. ಅವಳಿಗೆ ಇಷ್ಟ ಇಲ್ಲ ತುಂಬಾ ಅದು ಇದು ಹಾಕೊಳಕ್ಕೆ. ಮೇಲಾಗಿ ಅವಳಿಗೆ ಆರ್ಟಿಫಿಷಿಯಲ್ ಏನ್ ಹಾಕಿದ್ರು ಅಲರ್ಜಿ ಆಗ್ಬಿಡುತ್ತೆ. ಹಾಗಾಗಿ ಯಾವ್ದನ್ನು ಅತಿಯಾಗಿ ಹಾಕಿಲ್ಲ. ಇವರು ನಮ್ಮ ಮನೆಯವರ ಅಕ್ಕ, ನಿಮ್ಗೆಲ್ಲ ಗೊತ್ತು. ಬಂದ್ರ ಅವರು ಬರ್ತಾರೆ. ಜಾಸ್ತಿ ಜನ ಇದ್ದು ಸ್ವಲ್ಪ ಫಾಸ್ಟ್ ಮಾಡಿದ್ರೆ ಅಲ್ಲಿ ಬೇಗ ಆಗುತ್ತೆ. ಆಲ್ರೆಡಿ ಲೇಟ್ ಆಗ್ತದೆ.
ಸರಿ ಅಲ್ಲ ಅಕ್ಷತೆ ಬೇಡ ಅದೆಲ್ಲ ಅದು ರೆಡಿ ಮಾಡಿ ಬನ್ನಿ ಬನ್ನಿ ಹತ್ರ ಬನ್ನಿ ಸರ್, ಒಬ್ರು ಈ ಕಡೆ ಬನ್ನಿ. ಓಕೆ, ಇಲ್ಲಿ ನೋಡಿ, ಈ ಕಡೆ ನೋಡಿ, ಹತ್ರ ಬನ್ನಿ. ಅಕ್ಷತೆ ಕೊಡಿ, ಒಂದೇ ನಿಮಿಷ ಆಯ್ತು. ಅಕ್ಷತೆ ಕೊಂಡ್ಬಿಡಿ ಅಲ್ಲ ಸರ್, ಇಲ್ಲಿ ನೋಡಿ, ಈ ಕಡೆ ನೋಡಿ, ನೀವು ಮುಂದೆ ಬನ್ನಿ. ಮದುವೆ ಕಾರ್ಯಕ್ರಮಕ್ಕೆ ಎಲ್ಲರೂ ಸ್ವಾಗತ ಸುಸ್ವಾಗತ. ಫೋನ್ ಇದೆ ಆ ಕಡೆ ಕೊಟ್ಬಿಡ್ರಿ ಅಮ್ಮ. ರಹವಾಂ ನಮೋ ಭಗವತೆ ರುದ್ರಾಯ ತೇ ನಮೋ ನಮಃ ಪಾತಾಳ ನಮಸ್ತರಾಂತ ಭವನ ಬ್ರಹ್ಮಾಂಡ ಭಾವಿಸ್ಪ್ರಾತ್ ಜ್ಯೋತಿಷ್ಪಾಟಿಕಲಿಂಗಮೌಳಿಕ ಸತ್ಪುಣೇಂದ ವಾತಾಮೃತಯೇ ಹಸ್ತೋಕಾಬ್ಲಕಮೀಪಕಾರ ಮನಿಶಂ ರುದ್ರಾನ ವಾಕಾಂಜ ಪಂಧ್ಯಾಯೇ ದೀಕ್ಷಿತ ಸಿದ್ಧಯೇ ದ್ರೌಪದಮಿ ಪ್ರೋಭಿ ಸಂಜಯೇಶ್ವಂ ಬ್ರಹ್ಮಾಂಡ ವ್ಯಾಪ್ತ ದೇಹಾವಸಿತ ವಿಮರ ಚಾವ್ಯಾಸ ಮಾನಾಭುಜಂಗಯೇ ಕಂಠೇ ಕಾಲಾ ಕಪರ್ಧ ಕಲಿತ ಶಶಿಕಲಾ ಕಂಡ ಕೋದಂಡ ಹಸ್ತಾಹ ತ್ರಕ್ಷಾರುದ್ರಾಕ್ಷಭೂಷ ಸುಲಲಿತ ಉಪವ ಶಾಂಬವಾಮೂರ್ತಿ ವೇದಾಹ ರುದ್ರಾಕ್ಷ ರುದ್ರ ಸೂಕ್ತ ಪ್ರಕಟಿತ ಉಪವ ನ ಪ್ರೇಕ್ಯಂ ತು ಸೌಖ್ಯಂ ಸಿದ್ಧ ಸ್ಫಟಿಕ ಸಂಕಾಶಂ ಸಿದ್ಧ ವಿದ್ಯ ಪ್ರದಾಯಕಂ ಶುದ್ಧಂ ಪೂರ್ಣಚಿದಾನಂದ ಜಯ ಮಂಗಲಂ ಜಯ ನಮಃ ಪಾರ್ವತೇ ಪದೇಶ್ವರ ಹರ ಮಹಾದೇವ. ಸ್ವಲ್ಪ ನಿಮ್ಮ ಮುಂದೆ ಬರ್ರಿ ಸರ್, ನೀವು ಮುಂದೆ ಬರ್ರಿ, ಕೊಟ್ಟರು ವೆಲ್ಕಮ್ ಮಾಡ್ರಿ. ಎಲ್ಲಿಗೆ? ಈ ಕಡೆ ಒಂದ್ಸಲಿ ನೋಡಿ ಹಂಗೆ ಸರ್ ಮೇಡಮ್ ಅರ್ಚನೆ, ಇಲ್ಲೊಂದ್ಸಲಿ ನೋಡಿ ಹಂಗೆ. ಸರ್ ಬನ್ನಿ ಅಮ್ಮ. ಅಯ್ಯೋ, ಬೊಕ್ಕೆ ಕೊಟ್ಟು ಜೊತೆ ಆಗ್ಬಿಟ್ಟಲ್ಲ, ಬೊಕ್ಕೆ ಕೊಟ್ಟು ಜೊತೆ ಆಗ್ಬಿಟ್ಟಲ್ಲ. ಈಗ ನೀವು ನೋಡ್ತಾ ಇರೋದು ಹುಡುಗನ್ನ ಎದುರುಗೊಳ್ಳೋ ಶಾಸ್ತ್ರ. ಅಂದ್ರೆ ಬೀಗರು ಬಂದಾಗ ನಾವು ದೇವಸ್ಥಾನದಲ್ಲಿ ಅವ್ರನ್ನ ಎದುರುಗೊಳ್ತೀವಿ. ಚೌಲ್ಟ್ರಿಗೆ ಹೋದ ತಕ್ಷಣ ಮೊದ್ಲು ಎಲ್ರು ಮಾಡಿದ ಕೆಲ್ಸ ಲಘು ಉಪಹಾರ. ಚಿಮುಕ್ಸಿದ ಅವಲಕ್ಕಿ, ಅಂದ್ರೆ ತೆಳ್ಳನ ಅವಲಕ್ಕಿಗೆ ಮಾಡಿರ್ತಾರೆ, ಅದು ಖಾರ, ಸಮೋಸ, ಜಿಲೇಬಿ ಅಂಡ್ ಎಲ್ಲ ಇತ್ತು. ಹಾಗೆ ವಿಡಿಯೋಗ್ರಾಫರ್ ತುಂಬಾ ಚೆನ್ನಾಗಿ ವಿಡಿಯೋ ಶೂಟ್ ಮಾಡ್ತಾ ಇದ್ರು. ಅದನ್ನ ನೋಡಿ ಖುಷಿಯಾಗಿ ನಾನು ಒಂದೆರಡು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅವ್ರು ತೆಗಿಯೋದನ್ನ. ಅವಳ ಒಡವೆಗಳನ್ನ ಇಟ್ಟು ಅವರು ಶೂಟ್ ಮಾಡ್ಕೊಳ್ತಾರೆ. ನಾ ಹೇಳಿದ್ನಲ್ಲ, ನಿಶ್ಚಿತಾರ್ಥ ಮುಗ್ದಿರ್ಲಿಲ್ಲ. ಅಕ್ಕ, ಬಾವ ಮತ್ತೆ ಶರತ್ ಅವ್ರ ಅಪ್ಪ ಅಮ್ಮ 4 ಜನ ಕುತ್ಕೊಂಡು ನಿಶ್ಚಿತಾರ್ಥದ ಶಾಸ್ತ್ರಗಳನ್ನ ಮಾಡ್ತಾ ಇದಾರೆ. ಅಷ್ಟರಲ್ಲಿ ಅರ್ಚನಾನ ರಿಸೆಪ್ಷನ್ ರೆಡಿ ಮಾಡ್ತಾ ಇದ್ರು. ನಾನ್ ಅಷ್ಟ್ರಲ್ಲಿ ಮನೆಗೆ ಹೋಗಿ ರೆಡಿಯಾಗಿ ಬಂದೆ. ಒಂದ್ ಅರ್ಧ ಗಂಟೆ ಟೈಮಲ್ಲಿ ಹೋಗಿ ರೆಡಿಯಾಗಿ ಬಂದ್ಬಿಟ್ಟೆ. ಹೊರಗಡೆ ಕ್ರ್ಯಾಕರ್ಸ್ ಅಂದ್ರೆ ಪಟಾಕಿ ಎಲ್ಲಾ ಹೊಡಿತಾ ಇದ್ರು. ಹುಡುಗ ಹುಡುಗಿನ ಈಗ ರಿಸೆಪ್ಷನ್ಗೆ ಹೊರಗಡೆಯಿಂದ ಮತ್ತೆ ಒಳಗಡೆ ಕರ್ಕೊಂಡ್ ಬರ್ತಾರೆ. ಶಾಸ್ತ್ರ ಅಲ್ಲ ಇದು, ಇದು ವಿಡಿಯೋಗ್ರಾಫರ್ಸ್ದು. ಕರ್ಕೊಂಡ್ ಬರ್ತಾರ, ಅದು ಆವಾಗ ಪಟಾಕಿ ಹೊಡ್ಕೊಂಡು ಕರ್ಕೊಂಡ್ ಬರೋದು. ದೂರ ನಿಂತ್ಕೊಂಡಿದ್ವಿ ನಾವೆಲ್ಲ, ಯಾಕಂದ್ರೆ ಸಿಡಿದ್ಬಿಟ್ರೆ ಹೇಗೆ ಮೈ ಮೇಲೆ ಅಂತ ಹೇಳಿ ತುಂಬಾ ದೂರ ನಿಂತಿದ್ವಿ. ನಾನು ಉಟ್ಟಿರೋದು ಬನಾರಸ್ ಸಿಲ್ಕ್ ಸಾರಿ. ತುಂಬಾ ಚೆನ್ನಾಗಿದೆ. ಆ ಸ್ವಲ್ಪ ಕಾಸ್ಟ್ಲಿ ಅಂತಾನೆ ಹೇಳ್ಬೋದು, ಬಟ್ ಸ್ಟಿಲ್ ವೆರಿ ಬ್ಯೂಟಿಫುಲ್, ಕಂಫರ್ಟಬಲ್ ಸೀರೆ. ನಾನಂತೂ ಅಷ್ಟು ಖುಷಿಯಾಗಿ ಓಡಾಡಿದೀನಿ ಅವತ್ತು, ಯಾಕಂದ್ರೆ ಸೀರೆ ಅಷ್ಟು ಲೈಟ್ ವೇಟ್ ಆಗಿತ್ತು. ಇಲ್ಲಿ ನೀವು ನೋಡ್ಬೋದು, ನೇವಿ ಬ್ಲೂ ಕಲರ್ ಉಟ್ಟಿದ್ದೀನಲ್ಲ, ಅದು ಬನಾರಸ್ ಸೀರೆ. ನಾನು ಶಿವಮೊಗ್ಗದಲ್ಲಿ ತಗೊಂಡಿದ್ದು, ನಮ್ಮ ಮನೆಯವರು ಶಿವಮೊಗ್ಗದಲ್ಲಿ ಕೊಡ್ಸಿದ್ರದು. ಹಾಗೆ ಇವಳು ಮದ್ವೆಗೆ ಒಂದಷ್ಟು ಬಟ್ಟೆಗಳನ್ನ ಎತ್ತಿಟ್ಟಿದ್ದು ಹಾಗೆ ಇತ್ತು, ಅದೆಲ್ಲ ಇವಾಗ ಓಪನ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ಮೇ ಬಿ ನಂದು ಇನ್ನೊಂದು ಫೋಟೋ ಇದೆಯೋ ವಿಡಿಯೋ ಇದೆಯೋ ಇಲ್ವೋ ಗೊತ್ತಿಲ್ಲ ನಂಗೆ. ಅಷ್ಟು ಬಿಸಿ ಇದೆ ಇವತ್ತಂತೂ. ಸಿಕ್ಕಾಪಟ್ಟೆ ಜನ, ಅಂದ್ರೆ ಅದ್ ಎಷ್ಟು ಸಾವಿರ ಜನ ಬಂದ್ರೋ ಗೊತ್ತಿಲ್ಲ. ನಾವು ಜಾತ್ರೆ ತರ ಆಗ್ಬಿಡ್ತು. ನಾವೆಲ್ರು ಬಿಸಿ, ನಮ್ಮ ಮನೆಯವರು, ನಾನು, ಭಾವ, ಅಕ್ಕ, ಇನ್ನೆಲ್ಲ ಎಲ್ರು ಪಾಪ. ಈ ಮದ್ವೆಯಲ್ಲಿ ಅದೇ ಹೇಳ್ತಾರೆ, ಪುಟ್ಟ ಮಗುವಿಂದ ಹಿಡಿದು ವಯಸ್ಸಾಗಿರೋರ್ ತನಕನು ಎಲ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಅಷ್ಟು ಎಲ್ರು ಓಡಾಡ್ಕೊಂಡು ಖುಷಿಯಾಗಿ ಅವ್ರವ್ರ ಡ್ಯೂಟಿಗಳನ್ನ ನಿಭಾಯಿಸ್ಕೊಂಡು ಮಾಡದಂತ ಮದ್ವೆ. ಇಲ್ಲಿ ಅರ್ಚನಾ ಮತ್ತೆ ಶರತ್ನ ಅಲ್ಲಿಂದ ಎಂಟ್ರೆನ್ಸ್ ಇಂದ ಕರ್ಕೊಂಡ್ ಬರೋಂಥದ್ದು ಶಾಸ್ತ್ರ. ನಾವು ಬರ್ತಾ ಇದ್ವಿ, ಅಷ್ಟರಲ್ಲಿ ವಿಡಿಯೋಗ್ರಾಫರ್ ಹುಡುಗ ಹುಡುಗಿ ಅಷ್ಟೇ ಬನ್ನಿ ಅಂತಂದ್ರು. ನಾವು ಅವಾಗ ಅರ್ಚನಂಗ್ ಕಾಡಿಸ್ತಾ ಇದ್ವಿ, ಅರ್ಚನಾ ಈಗ ಬರ್ಲಾ, ಅರ್ಚನಾ ಈಗ ಬರ್ಲಾ ಅಂತ ಹೇಳಿ ಹೇಳ್ತಾನೆ ಇದ್ವಿ ಅವಳಿಗೆ. ಅದೇ ತಮಾಷೆ ಮಾಡ್ತಾ ಇದ್ವಿ. ಬನ್ನಿ ಬನ್ನಿ ಅಂತ ಅಂದ್ಲು ಅವಳು. ಅಂದ್ರೆ ತುಂಬಾನೇ ಕಾಟ ಕೊಟ್ಟಿದೀವಿ ಅವಳು ಮದ್ವೆ ಮುಗಿಯೋವರ್ಗುನು. ನೋಡಿ, ನಾವು ಬರ್ಲಾ ಬರ್ಲಾ ಅಂದ್ರೆ ಬರಿ ಅಂತ ಅಂದ್ಲು ಅವಳು. ಆ ಚೆನ್ನಾಗಿತ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನ ಹಾರೈಸಿದಿರಾ, ಶುಭ ಕೋರಿದಿರಾ ಅವಳಿಗೆ. ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿಗೆ. ಆ ಏನ್ ಹೇಳ್ಬೇಕು, ಥ್ಯಾಂಕ್ ಯು ಅಷ್ಟೇ. ಹಾಗೆ ಕ್ವಾಲಿಫಿಕೇಶನ್, ಎಜುಕೇಶನ್ ಅಂತ ಕೇಳ್ತಾನೆ ಇದ್ರ. ನಾನು ಮೊನ್ನೆನೂ ಹೇಳಿದೆ, ಹುಡ್ಗ ಸಿವಿಲ್ ಇಂಜಿನಿಯರ್ ಅಂಡ್ ಎಂ ಟೆಕ್ ಆಗಿದೆ.
ಅವರು ಸಿವಿಲ್ ಕನ್ಸಲ್ಟೆಂಟ್ ಆಫೀಸ್ ಇದೆ ಬ್ಯಾಂಗ್ಳೂರಲ್ಲಿ. ಹುಡುಗಿ ಎಲೆಕ್ಟ್ರಿಕಲ್ ಇಂಜಿನಿಯರ್, ಅವಳು ಕೂಡ ಅರ್ಚನಾ BE ಮುಗಿಸಿದ್ಲು. ಒಂದು ಜಾಬ್ ಅಲ್ಲಿ ಕೂಡ ಇದ್ಲು, ಬಟ್ ಈಗ ಮದ್ವೆ ಇದ್ರಲ್ಲಿಂದ ಯಾವ ಜಾಬ್ ಹೋಗೋದ್ ಬೇಡ, ಮನೇಲೆ ಇದ್ಬಿಡು ಅಂತ ಹೇಳಿ ಬಾವ ರಿಸೈನ್ ಮಾಡಿಸಿದ್ರು. ಕಾರಣ ಈಗ ನೆಕ್ಸ್ಟ್ ಜಾಬ್ ಹೋಗ್ತಾಳೋ ಬಿಡ್ತಾಳೋ ಅದು ಅವ್ರ ಗಂಡ ಹೆಂಡತಿಗೆ ಬಿಟ್ಟಿದ್ದು. ಈಗ ಸದ್ಯಕ್ಕಂತೂ ಅವಳು ಮನೇಲೆ ಇದ್ಲು. ಈಗ ರಿಂಗ್ ಸೆರೆಮನಿ ಇಬ್ರದು. ರಿಂಗ್ ಸೆರೆಮನಿ ಆದ ನಂತರ ಆ ರಿಸೆಪ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ನೋಡಿ, ರಿಸೆಪ್ಷನ್ಗೆ ಮತ್ತೆ ರೆಡಿ ಆದ್ಮೇಲೆ ಎಷ್ಟು ಜನ, ಇದೆಲ್ಲ ನಮ್ಮ ಅಕ್ಕನ ಫ್ಯಾಮಿಲಿ, ಅಂದ್ರೆ ಅಶ್ವಿನಿ ಅಕ್ಕ ಇದಾರಲ್ಲ ಅವ್ರ ಕಡೆ ಫ್ಯಾಮಿಲಿ ಇದಿಷ್ಟು ಜನ. ಅದಕ್ಕೆ ಹೇಳಿದ್ದು ನಾವು ದೊಡ್ಡ ಫ್ಯಾಮಿಲಿ, ದೊಡ್ಡ ಬಳಗ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ, ಜನ ನೋಡಿ ಆ ಕಡೆ ಈ ಕಡೆ ಎರಡೂ ಕಡೆಗೂ ಸಿಕ್ಕಾಪಟ್ಟೆ ಜನ. ರಿಸೆಪ್ಷನ್ ಮುಗಿದ ನಂತರ ಒಂದು ತೆಗೆದಂತ ಒಂದು ಫ್ಯಾಮಿಲಿ ಫೋಟೋ ಇದು. ಆಲ್ರೆಡಿ ಇದು 10:30 11 ಗಂಟೆ ಆಗಿರ್ಬೇಕು. ಹಾಗೆ ನಿಮ್ ಜೊತೆ ಇವತ್ತು ವಿಡಿಯೋಗ್ರಾಫರ್ ಶೂಟ್ ಮಾಡಿದಂತ ವಿಡಿಯೋನು ಶೇರ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. Our hearts beat to the city streets. We began to feel the fire. We rise like tall buildings as the chemicals, they take us higher. The night's young and it's just begun as she puts her hand in mine. We wanna chase the night, wanna dance to the light, pull stars from the sky, just two hearts running wild. Never sleep, never stop, as we shout from the top. We're gonna be two hearts running wild. Now the morning is the afternoon. We lay awake in bed. The laugh so loud as the hours pass. We're gonna do it all again. We wanna chase the night, wanna dance to the light, pull stars from the sky, just two hearts running wild. Never sleep, never stop, as we shout from the top. We're gonna be, we're gonna be two hearts running wild. The moonlight, summer sky, it was the best we ever had. And we'll stay young forever. We'll never have regrets. We wanna chase the night, wanna dance to the light, pull the stars from the sky, just two hearts running wild. Never sleep, never stop, as we shout from the top. We're gonna be two hearts running wild. We're gonna be, we're gonna be two hearts running wild. Our hearts beat to the city streets. We began to feel the fire. We rise like tall buildings as the chemicals, they take us higher. The night's young and it's just begun as she puts her hand in mine. We wanna chase the night,